ನಮಸ್ಕಾರ. ಬೆಂಗಳೂರು. ಇವತ್ತು ಬಂದಿರೋ ದೇವಸ್ಥಾನ ಯಾವುದು ಅಂದರೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ. ಮತ್ತೆ ಬಂದ್ಬಿಟ್ಟು ಇಲ್ಲಿ ಅದ್ದೂರಿಯಾಗಿ ರೆಡಿ ಮಾಡಿದ್ರು, ದೇವ್ರನ್ನ ಅದ್ದೂರಿಯಾಗಿ ರೆಡಿ ಮಾಡಿದ್ರು. ಅದೆಲ್ಲ ನೋಡಿಕೊಂಡು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಎಷ್ಟು ಚೆನ್ನಾಗಿ ರೆಡಿ ಮಾಡೋರು ನೋಡಿ. ದಸರಾ ಹಬ್ಬದ ವಿಶೇಷ ಆಗಿರುತ್ತೆ ಇದು ಅಲಂಕಾರ ಅಲ್ಲ. ಮತ್ತು ದಸರಾ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇತ್ತು. ಹಾಗೆ ಕ್ಯೂನಲ್ಲಿ ಹೋಯ್ತೈತೆ ಮುಂದಕ್ಕೆ. ಹೋಮ ಎಲ್ಲ ಮಾಡಿದ್ರು. ಹಾಗೆ ದೇವ್ರನ್ನ ಪ್ರಾರ್ಥಿಸ್ತಾ ಹಾಗೆ ಮುಂದಕ್ಕೆ ಹೋದೆ. ಹಂಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಏನಂದರೆ ದಸರಾ ಹಬ್ಬದ ವಿಶೇಷವಾಗಿ ಅಲಂಕಾರ ಎಲ್ಲ ಸ್ವಲ್ಪ ಜೋರಾಗಿ ಚೆನ್ನಾಗಿ ಮಾಡಿದರು, ಅದ್ದೂರಿಯಾಗಿ ಮಾಡಿದರು. ಮತ್ತು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಜನಸಂಖ್ಯೆ ಹೆಚ್ಚಿನ ಸಂಖ್ಯೆನಲ್ಲಿ ಇದ್ದಿರೋದ್ರಿಂದ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ರಿ. ಇದು ನೀವೇನು ನೋಡ್ತಾ ಇದ್ರೆ ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಅದ್ದೂರಿಯಾಗಿ ರೆಡಿ ಮಾಡಿದ್ರು ಮೂರ್ತಿಗಳನ್ನ. ಒಳಗಡೆ ನೋಡ್ತಾ ಇದ್ರೆ ಇದೆ ಒಳಗಡೆ ಎಂಟ್ರೆನ್ಸ್ ಆಗಿರುತ್ತೆ. ಎಷ್ಟು ಜನಸಂಖ್ಯೆ ಐತೆ ನೋಡ್ರಿ. ಲೈಟಿಂಗು ಎಲ್ಲನೂ ಅದ್ದೂರಿಯಾಗಿ ರೆಡಿ ಮಾಡಿದ್ರು. ಜನಸಾಗರನೇ ಐತೆ. ಇದು ನೀವೇನು ನೋಡ್ತಾ ಇದ್ರು ಮುಂದಕ್ಕೆ ಹೋದರೆ ಕಾಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನಸಂಖ್ಯೆ ಐತೆ. ದೇವ್ರನ್ನ ಆಚೆ ಕಡೆಯಿಂದನೇ ಮನಸ್ಸಿನಲ್ಲಿ ಅಂದ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ನೀವು ನೋಡಿರ್ತೀರ ಗುಡೋನು ಅಲ್ಲಿ ಮೂಲೆಯಲ್ಲಿ ಐತೆ ಗುಡೋನು. ಗುಡೋನ್ಗೆ ಈ ಕಡೆ ಫ್ರೀ ದರ್ಶನಕ್ಕೆ ಹೆವಿ ಕ್ಯೂ ಆಗಿ ಐತೆ. ಮತ್ತು ಈ ಕಡೆ ಬಂದರೆ ಈ ಕಡೆ ಕಪ್ ಬೋಟ್ ಇಕ್ತಾರೆ, ಅದಕ್ಕೆ ಇಸ್ಕೊಳಕ್ಕೆ ಈ ಕಡೆ ಬಂದೆ.